ಭಾಳ ಹಳೇ ಫ್ರೆಂಡು ಅಂದ್ಬಿಟ್ಟು ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ ಒಂದು 20 ವರ್ಷದ್ದು ಅಷ್ಟೇ ಫ್ರೆಂಡ್ಸು. ಲಕ್ಷ್ಮೀಪುತ್ರ ಅವನಾಗಲೇ ಲಕ್ಷ್ಮೀಪುತ್ರ ಆಗ್ಬಿಟ್ಟಿದ್ದಾನೆ. ಲಕ್ಷ್ಮೀಪುತ್ರನಿಗೆ ಒಳ್ಳೆ ಟೈಟ್ಲಿಟ್ಟು ಲಕ್ಷ್ಮೀಪುತ್ರ ಅಂತ ಮಾಡ್ತಾಯಿದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀಪುತ್ರ ಅಂತ, ಹಂಗೆ ದುಡ್ಡು ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸ್ವಾಮಿಯವರು, ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈಗ ಲಕ್ಷ್ಮೀಪುತ್ರ ಅಂತ ಇಟ್ಟಿದ್ದೀರ, ದುಡ್ಡು ಬರ್ತಾಯಿದೆ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಮಾಡು. ಅದಕ್ಕೆ ಅವಾಗ ಮನೆಗೆ ಸೊಸೆ ಬರುತ್ತೆ. ನಿನಗಲ್ಲ, ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ. ಲಕ್ಷ್ಮೀಪುತ್ರಕ್ಕೆ ಆಲ್ ದಿ ಬೆಸ್ಟ್. ಇಲ್ಲ, ನಾನು ಇವನ ಜೊತೆ ಬಂದು ಎಲ್ಲರ ಜೊತೆ ಮೇಲತ್ತು ಕೂತ್ಕೊಂಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಕೇಳ್ಕೊಂಡೆ, ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಷನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂತ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸುಮ್ಮನಿದ್ವಿ ಅಷ್ಟೇ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಅವರು ಇದ್ದಾರೆ ಇರ್ತೇವೆ. ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು, ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದರು, ಸರ್ ನಾ ಮಾಡ್ತಾ ಇಲ್ಲ, ಹೆಂಗೆ ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಕುತ್ಕ ಮಾತಾಡಿ ಅಂದ್ರು. ಲಕ್ಷ್ಮಿ ಇದ್ರೆ ಮಾತ್ರ. ಹಂಗೆ ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ, ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗಲಿ.